MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ನಡೆದಿರೋ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇದೀಗ ಬಿಜೆಪಿ ಶಾಸಕರ ಹೆಸರು ತಳಕು ಹಾಕೊಂಡಿದೆ. ಹೈಕೋರ್ಟ್ ಕದ ತಟ್ಟಿದ್ರೂ ಭೈರತಿ ಬಸವರಾಜ್ಗೆ ಕಂಟಕ ಅಂತೂ ತಪ್ಪಿಲ್ಲ. ಈ ಸುದ್ದಿಯನ್ನು ನೋಡೋಣ ಭೈರತಿಗೆ ಢವಢವ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರಲ್ಲಿ ನಡೆದ ಬಿಕ್ಲು ಶಿವನ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಈ ಪ್ರಕರಣದಲ್ಲಿ ಸದ್ಯ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಎ5 ಆಗಿದ್ದಾರೆ. ಮೊನ್ನೆ ರಾತ್ರಿ ನೋಟಿಸ್ ನೀಡಿರುವ ಪೊಲೀಸರು 2 ದಿನದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಆದರೆ ಈವರೆಗೂ ವಿಚಾರಣೆಗೆ ಹಾಜರಾಗದ ಭೈರತಿ ಬಸವರಾಜ್ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಹೈಕೋರ್ಟ್ನಲ್ಲೂ ಭೈರತಿ ಬಸವರಾಜ್ಗೆ ರಿಲೀಫ್ ಸಿಕ್ಕಿಲ್ಲ. ಭೈರತಿ ಪರ ವಕೀಲರಾದ ಸಂದೇಶ್ ಚೌಟಾ ಮೃತನ ತಾಯಿ ಭೈರತಿ ವಿರುದ್ಧ ದೂರು ನೀಡಿಲ್ಲ ಎಂಬ ಹೇಳಿಕೆಯನ್ನ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಿದ್ದಾರೆ. ಇದಕ್ಕೆ ಆಕ್ಷೇಪ ಎತ್ತಿದ ಎಸ್ಪಿಪಿ ಬೆಳ್ಳಿಯಪ್ಪ 5 ತಿಂಗಳ ಹಿಂದೆನೇ ಕೊಲೆಯಾದವನಿಗೆ ಇವರಿಂದ ಬೆದರಿಕೆ ಇತ್ತು. 24 ಗಂಟೆಯಲ್ಲೇ ದೂರುದಾರ ಮಹಿಳೆ ಮೇಲೆ ಪ್ರಭಾವ ಬೀರಿ ಹೊಸ ಹೇಳಿಕೆ ಕೊಡಿಸಿದ್ದಾರೆ ಅಂತ ಪ್ರತಿವಾದ ಮಂಡಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಲಿ, ಕುಮ್ಮಕ್ಕು ನೀಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಬಂಧನದಿಂದ ರಕ್ಷಣೆ ನೀಡುವುದಕ್ಕೆ ಸಾಧ್ಯವಿಲ್ಲ, ಬಂಧಿಸುವಂತಿದ್ರೆ ಕಾನೂನು ಪಾಲಿಸಬೇಕು ಅಂತ ಆದೇಶ ಹೊರಡಿಸಿದೆ. ಹೀಗಾಗಿ ಭೈರತಿ ಬಸವರಾಜ್ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಿದೆ. ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಲಕೇಶಿ ನಗರ ಠಾಣೆಗೆ ದೌಡಾಯಿಸಿ ಬಂದ ಬೆಂಗಳೂರು ಪೂರ್ವ ವಲಯದ ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ಡಿ ದೇವರಾಜ್, ಎಸಿಪಿ ಗೀತಾ ತನಿಖಾ ತಂಡದ ಜೊತೆ ಅಧಿಕಾರಿಗಳ ಸಭೆ ನಡೆಸಿದ್ರು. ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾದಲ್ಲಿ ಈ ಸಂಬಂಧ ಸಿದ್ಧತೆ ಕೈಗೊಳ್ಳುವ ಕುರಿತಂತೆ ಮಹತ್ವದ ಸಭೆ ನಡೆಸಿದ್ರು. ಇತ್ತ ಕೊಲೆಯಾದ ಬಿಕ್ಲನ ತಾಯಿ ನೀಡಿದ ಹೇಳಿಕೆ ಕೂಡ ಬಿಜೆಪಿ ಕಾಂಗ್ರೆಸ್ ನಡುವೆ ಬಡಿದಾಟಕ್ಕೆ ವೇದಿಕೆಯಾಗಿದೆ. ದ್ವೇಷ ರಾಜಕಾರಣ ಅಂತ ಕಿಡಿಕಾರಿರುವ ಅಶೋಕ್ ನಾಳೆ ನಿಮಗೂ ಇದು ಅಪ್ಲೈ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಥರದ ದ್ವೇಷದ ರಾಜಕಾರಣ ಮಾಡಿದ್ರೆ ನಾಳೆ ನಿಮಗೂ ಇದೇ ಅಪ್ಲೈ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಕಾಂಗ್ರೆಸ್ ನೀವು ಇದೇ ಥರ ಮಾಡ್ಕೊಂಡು ಹೋದರೆ ನಿಮಗೂ ಇದೇ ಥರ ಅಪ್ಲೈ ಆಗುತ್ತೆ. ಬೆಂಗಳೂರಿನ ಜಯನಗರದ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯನ್ನ ಸಿಲುಕಿಸುವ ಕೆಲಸ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ಈ ಹಿಂದೆ ಸಿಟಿ ರವಿ, ಹರೀಶ್ ಪೂಂಜಾ ವಿರುದ್ಧ ಇದೇ ರೀತಿ ಮಾಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೂ ಆರೋಪಿಗಳ ಫೋಟೋ ಇದೆ. ಹಾಗಂತ ಪ್ರಿಯಾಂಕ್ ಖರ್ಗೆಯನ್ನ ಆರೋಪಿ ಮಾಡೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಗೇನಾದ್ರು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ನೈತಿಕತೆ ಇದ್ರೆ ಮೊದಲು ಪ್ರಿಯಾಂಕ ಖರ್ಗೆ ಅರೆಸ್ಟ್ ಮಾಡಬೇಕು. ಅವನ ಜೊತೆಲೂ ಒಬ್ಬ ಕ್ರಿಮಿನಲ್ಲು, ಅವನ ಜೊತೆ ಒಬ್ಬ ಗಾಂಜಾ ಕೇಸ ತಿಗಾಕೊಂಡಿದ್ದಾನೆ, ಅವನು ಎಫ್ಐಆರ್ ಮಾಡಿ. ಆದರೆ ಬಿಜೆಪಿ ನಾಯಕರು ಮಾಡ್ತಾ ಇರುವ ಈ ಆರೋಪವನ್ನ ಗೃಹ ಸಚಿವ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ. ದೂರು ಕೊಟ್ಟವರು ಗೊಂದಲದಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವರು ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ. ಈ ಮಧ್ಯೆ ಭೈರತಿ ಬಸವರಾಜ್ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೂ ವಕೀಲ ಹುಸೇನ್ ಎನ್ನುವವರು ದೂರು ನೀಡಿದ್ದಾರೆ. ಇದೆಲ್ಲದರ ಜೊತೆಗೆ ಕೊಲೆ ಆರೋಪಿ ಕಿರಣ್ಗೆ ಪೊಲೀಸ್ ಸಿಬ್ಬಂದಿಯಿಂದಲೇ ಬಿಕ್ಲು ಶಿವನ ಲೈವ್ ಲೊಕೇಶನ್ ನೀಡಿರುವ ಆರೋಪ ಕೇಳಿಬಂದಿದೆ. ಇದೆಲ್ಲದರ ಮಧ್ಯೆ ಬೆಳಗ್ಗೆ 11 ಗಂಟೆ ವೇಳೆಗೆ ಭಾರತೀನಗರ ಠಾಣೆಗೆ ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ರಾಥೋಡ್ ಮುಂದೆ ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.